ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸರಿ ಅಣ್ಣ. ರೇ, ನಾನು ಈ ಏರಿಯಾ ಕೌನ್ಸಿಲರ್ ತೀರ್ಥಂಕರ ಪ್ರಸಾದ್ ಅವ್ರ ತಮ್ಮ. ಸಿಕ್ಕ ಹಾಕೊಂಡಾಗ ಎಲ್ಲರೂ ಹೇಳೋದು ಇದೇ ಮಾತೆ, ಕೌನ್ಸಿಲ್ ಅವ್ರ ತಮ್ಮ ಮಂತ್ರಿಗಳ ಅಳಿಯ ಅಂತ. ಕರ್ಕೊಂಡೋಗ್ರಿ ಇವನ್ನ. ಸಾಹೇಬ್ರ ಅಲ್ಲಿ ನೋಡ್ರಿ, ಪೊಲೀಸ್ ನಿಮ್ಮ ತಮ್ಮನ ಅಡ್ಡ ಹಾಕಿ ವಸೂಲಿ ಮಾಡಕತ್ತಾರ. ಗಾಡಿ ಸೈಡ್ಗೆ ಹಾಕು. ಇದನ್ನ ಇಟ್ಕೋ. ಮೊಬೈಲ್, ಕ್ಯಾಮ್ರಾ ಆನ್ ಮಾಡಿ ಕೊಟ್ಟಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಒಳ್ಳೆ ಟೈಮ್ಗೆ ಬಂದ್ರಿ. ಇವನು ಓವರ್ ಸ್ಪೀಡ್ ಬರ್ತಾ ಇದ್ದ. ಹಿಡಿದು ಲೈಸೆನ್ಸ್ ಕೇಳಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತ ಹೇಳ್ತಿದ್ದಾನೆ. ಫೈನ್ ಕಟ್ಟು ಅಂದ್ರೆ ಕೌನ್ಸಿಲರು ನಮ್ಮಣ್ಣ ಅಂತ ಹೇಳ್ತಿದ್ದಾನೆ. ಇನ್ಸ್ಪೆಕ್ಟರ್, ಇವ್ ನನ್ನ ತಮ್ಮನೇ. ಸಾರಿ ಸರ್, ನನಗೆ ಗೊತ್ತಾಗ್ಲಿಲ್ಲ. ಸಿಕ್ಕಾಕೊಂಡ್ರೆ ಎಲ್ರು ಕೌನ್ಸಿಲರ್ ತಮ್ಮ ಮಂತ್ರಿ ಅಳಿ ಆಗ್ತಾರೆ ಅಂತ ಇದ್ರೆ ಈಗೇನ್ರಿ ಹೇಳ್ತೀರಾ? ಸುಭಾಷ್, ಸಾಕು, ಬಾಯ್ ಮುಚ್ಚೋ. ಸರ್, ನೀವು ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಸರ್. ನಾನು ಕೌನ್ಸಿಲರ್ ಆಗಿದ್ರು ಕಾನೂನಿನ ಮುಂದೆ ನಾನೊಬ್ಬ ಕಾಮನ್ ಮ್ಯಾನ್. ಈ ದೇಶದ ಕಾನೂನು ಸಾಮಾನ್ಯ ಮನುಷ್ಯನಿಗೂ ಒಂದೇ, ಪ್ರಧಾನ ಮಂತ್ರಿಗಳಿಗೂ ಒಂದೇ. ನನ್ನ ತಮ್ಮ ಅಂತ ಅಂದ್ಕೊಂಡು ನೀವು ನಿಮ್ಮ ಕರ್ತವ್ಯ ಮರಿಬೇಡಿ. ರೂಲ್ಸ್ ಪ್ರಕಾರ ಏನು ಮಾಡಬೇಕೋ ಅದನ್ನೇ ಮಾಡಿ. ಗಿಲ್ಟಿ ಮಸ್ಟ್ ಬಿ ಪನಿಷ್ಡ್. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು. ಯವ್ವ, ಇದಕ್ಕ ವಿಡಿಯೋ ಆನ್ ಮಾಡಿ ಕೊಟ್ಟಿರೇನ? ಶಿಕ್ಷೆ ಏನಿಲ್ಲ ಸರ್. ಓವರ್ ಸ್ಪೀಡ್ ಬಂದಿದ್ದಕ್ಕೆ 1,000 ರೂಪಾಯಿ ದಂಡ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅದಕ್ಕೆ 1,000 ದಂಡ, ಟೋಟಲ್ 2,000 ರೂಪಾಯಿ ದಂಡ ಕಟ್ಬೇಕು ಸರ್. ನಾನು ವಾಲೆಟ್ ಮನೇಲಿ ಬಿಟ್ಟು ಬಂದಿದ್ದೀನಿ. ಈ ಸರಿ ಫೈನ್ ನಾನು ಕಟ್ತೀನಿ. ಮುಂದಿನ ಸರಿ ಕೇಸ್ ಬುಕ್ ಮಾಡಕ್ಕೆ ಹೇಳ್ತೀನಿ. ಅಲ್ಲ ಕಣ, ಸ್ಲೋ ಆಗಿ ಹೋದ್ರೆ ಒಂದು 10 ನಿಮಿಷ ಲೇಟಾಗಿ ಹೋಗ್ತೀಯಾ. ಯಾಕೆ ಹೋಗ್ಬೇಕು ಈ ಓವರ್ ಸ್ಪೀಡು? ಲೈಸೆನ್ಸ್ ಇಲ್ಲ ಅಂದರೆ ಬೈಕ್ ಯಾಕೆ ಮುಟ್ತೀಯಾ? ರಾಜೇಶ, ಲೈಸೆನ್ಸ್ ಇದೆಯಾ ನಿನ್ನ ಹತ್ರ? ಬೈಕ್ ನಮ್ಮ ಮನೆಯವ್ರಿಗೂ ತಂದ್ಬಿಡು. ಫೈನ್ ಕಟ್ಟಾಯ್ತು ತಾನೇ, ಗಾಡಿ ನಾನೇ ತಗೊಂಡೋಗ್ತೀನಿ. ತಪ್ಪು ಮಾಡಿ ಫೈನ್ ಕಟ್ಟಿದ್ಯಾ, ಅದರ ಅರ್ಥ ಇನ್ನೊಂದು ತಪ್ಪು ಮಾಡು ಅಂತಲ್ಲ, ತಿದ್ಕೋ ಅಂತ. ಕಾರಲ್ಲಿ ಕೂತ್ಕೋ ಹೋಗು. ನಿಮ್ಮ ಆದರ್ಶನ ಮೆಚ್ಚಬೇಕಾದ್ದೆ ಸರ್. ಥ್ಯಾಂಕ್ ಯು ಸರ್. ಸಾಹೇಬ್ರ ಇದನ್ನೇನು ಮಾಡೋದ್ರಿ? ಶಾರದಕ್ಕ, ಏನಾಯ್ತು? ಒಳಗ್ ಬನ್ನಿ ಅಕ್ಕ. ಸರಿ ಕೂತ್ಕೊಳ್ಳಿ. ರಾಜು, ನೀರು ತಗೋಬಾ. ಏನಾಯ್ತಕ್ಕ? ನನ್ನ ಮಗಿನ ನೀನೇ ಕಾಪಾಡಬೇಕು ತಾಯಿ, ನನ್ನ ಮಗಿನ ನೀನೇ ಕಾಪಾಡಬೇಕು. ಯಾಕಕ್ಕ? ನಿನ್ ಮಗಳು ಹುಷಾರಾಗಿದ್ದಾಳೆ ತಾನೆ? ಹುಷಾರಾಗೇ ಇದ್ಲು ಕಣೆ. ನಿನ್ನೆ ರಾತ್ರಿಯಿಂದ ತುಂಬಾ ಹೊಟ್ಟೆ ನೋವು ಅಂತ ಅಳ್ತಾ ಇದ್ದಾಳೆ. ಡಾಕ್ಟ್ರು ಏನೋ ಗಡ್ಡೆ ಆಗಿದೆ, ಆಪರೇಷನ್ ಮಾಡಬೇಕು ಅಂತ ಇದ್ದಾರೆ. ಅಕ್ಕ, ಅಪೆಂಡಿಕ್ಸ್ ಅಂತ ಏನಾದ್ರು ಹೇಳಿದ್ರಾ? ಹಾ ಅದೇ ಕಣವ್ವ. ಹೆದರ್ಕೋಬೇಡ ಅಕ್ಕ, ಏನೂ ಆಗಲ್ಲ, ಚಿಕ್ಕ ಆಪರೇಷನ್ ಅಷ್ಟೇ. ಅಕ್ಕ, ರಾಜಿ ತುಂಬಾ ತಿಳ್ಕೊಂಡಿರೋಳು. ಅವಳು ಹಂಗೆ ಹೇಳ್ತಾವಳೆ ಅಂದ್ರೆ ಏನೂ ಆಗಲ್ಲಕ್ಕ. ನೀನ್ ತಲೆ ಕೆಡ್ಸ್ಕೋಬೇಡ, ಹುಷಾರಾಗ್ತಾಳೆ. ಹಂಗಲ್ಲ ಸುಮ್ಮಿ, ಬೇಗ ಆಪರೇಷನ್ ಮಾಡಿಲ್ಲ ಅಂದ್ರೆ ಗಡ್ಡೆ ಹೊಡೆಯುತ್ತೆ ಅಂತ ಡಾಕ್ಟ್ರು ಹೇಳ್ತಾ ಇದ್ದಾರೆ. ಆಪರೇಷನ್ಗೆ ದುಡ್ಡು ಕಟ್ಟೋಣ ಅಂತ ವಿಜಯಕ್ಕನ ಹತ್ರ ಚೀಟಿ ದುಡ್ಡು ಕೇಳಕ್ಕೆ ಹೋದೆ. ಆ ಚೀಟಿ ನಿನಗಾಗಿದೆ ಅಂತ ಗೊತ್ತಾಯ್ತು. ನೀನು ಆ ಚೀಟಿ ಬಿಟ್ಕೊಟ್ರೆ ನನ್ನ ಮಗಿನ ಜೀವ ಉಳಿಯತ್ತೆ. ಇಲ್ಲ ಅನ್ಬೇಡ, ಇದು ನಿನ್ನ ಕೈಯಲ್ಲ ಕಾಲು ಅನ್ಕೊಂತೀನಿ ಗಣವ್ವ. ಶಾಂತಕ್ಕ, ಇಲ್ಲೋಡು, ಸಮಾಧಾನ ಮಾಡ್ಕೊ. ನಿನ್ನ ಮಗಳು ಹುಷಾರಾಗಬೇಕು. ಆ ಚೀಟಿ ದುಡ್ಡನ್ನ ನಾನು ಹಿಂಗೆ ಕೊಡ್ತೀನಿ. ಫೈನ್ ಕಟ್ ಬರೋದಾಗಿದ್ರೆ ನೀನೇ ಬೇಕಿತ್ತ? ಹೆಸರು ಪ್ರಭಾವ ಬೆಳೆಸಿ ನನ್ನ ಬಿಡ್ಸ್ಕೊಂಡ್ ಬರ್ತೆ ಅನ್ಕೊಂಡ್ರೆ ಒಳ್ಳೆ ಕೈಲಾಗ್ದವ್ರಿಗೆ ಫೈನ್ ಕಟ್ ಕರ್ಕೊಂಡು ಬಂದಿದ್ಯಾ. ನನಗೆ ಎಷ್ಟು ಇನ್ಸಲ್ಟ್ ಆಯ್ತು ಗೊತ್ತಾ? ಏನ್ರೋ ಅದು? ನೀನಾದ್ರೂ ಮನೆ ಜವಾಬ್ದಾರಿ ತಗೋಬೇಕು ಅಂತ ಹೇಳ್ತಿದ್ಯಲ್ಲ, ನೋಡು, ನಿನ್ ಮಗನ್ನ ಪೊಲೀಸರಿಂದ ಬಿಡಿಸ್ಕೊ ಬಂದಿದ್ದೀನಿ. ಬಿಡಿಸ್ಕೊಂಡ್ ಬಂದಿದ್ದಲ್ಲ, ಫೈನ್ ಕಟ್ಟಿ ಕರ್ಕೊಂಡ್ ಬಂದೆ ಅಂತ ಹೇಳು. ನೋಡಮ್ಮ, ಹೇಗ್ ಮಾತಾಡ್ತಾ ಇದ್ದಾನೆ ನೋಡಿ ಇವನು. ನೆನ್ನೆ ಕುಡ್ದಿರೋದು ಇನ್ನೂ ಇಳಿದಿಲ್ಲ ಅನ್ಸುತ್ತೆ.
ಜೊತೆಗೆ ಓವರ್ ಸ್ಪೀಡ್ ಡ್ರೈವ್ ಬೇರೆ ಮಾಡ್ತಿದ್ದ, ಲೈಸೆನ್ಸ್ ಬೇರೆ ಇಟ್ಕೊಂಡಿರ್ಲಿಲ್ಲ. ಕೇಸ್ ಹಾಕಿದ್ರೆ ಏನಾಗ್ತಿತ್ತು ಗೊತ್ತಲ್ವಾ? ಕೇಸ್ ಆಗ ಅಂತ ತಪ್ಪು ನಾನೇನು ಮಾಡಿಲ್ಲಪ್ಪ. ನನ್ನ ಫ್ರೆಂಡ್ ಸರ್ಕಲಲ್ಲಿ ಇದೆಲ್ಲ ಕಾಮನ್. ಅವರೆಲ್ಲ ಅವ್ರ ಅಪ್ಪ ಅಣ್ಣನ ಹೆಸರು ಹೇಳ್ಕೊಂಡು ಆರಾಮಾಗಿ ಪಾರಾಗ್ತಾರೆ. ಏಯ್, ನೀನು ಅವನ ಹೆಸರು ಯಾಕೋ ತಗೊಂಡೆ? ಗೊತ್ತಾಯ್ತಲ್ಲ ಬಿಡಿ, ಮುಂದಿನ ಸತಿ ನಿಮ್ಮ ಹೆಸರೇ ತಗೋತೀನಿ. ಮುಚ್ಚೋ ಬಾಯಿ, ತಿದ್ಕೋತೀನಿ ಅಂತ ಒಂದು ಮಾತು ಬರತ್ತಾ ನೋಡು ನಿನ್ ಬಾಯಲ್ಲಿ. ಬ್ರೇಕಿಂಗ್ ನ್ಯೂಸ್. ರಾಜಕಾರಣಿಯೊಬ್ಬರ ವಿಡಿಯೋ ಒಂದು ಸಖತ್ ವೈರಲ್ ಆಗ್ತಾ ಇದೆ. ಫಾರ್ ಅ ಚೇಂಜ್, ಈ ಸಲ ವೈರಲ್ ಆಗ್ತಾ ಇರೋ ವಿಡಿಯೋ ಮಾದರಿಯಾಗುವಂಥದ್ದು. ಶ್ರೀದೇವಿ ಕಾಲೋನಿಯ ಕಾರ್ಪೊರೇಟರ್ ತೀರ್ಥಂಕರ್ ಪ್ರಸಾದ್ರಿಂದ ಮಾದರಿ ನಡೆ. ನಮ್ಮಲ್ಲಿ ರಾಜಕಾರಣಿಗಳು ಅಂದ್ರೆ ದಬ್ಬಾಳಿಕೆ ಮಾಡೋರು ಅನ್ನೋ ಮಾತಿದೆ. ಆದ್ರೆ ತೀರ್ಥಂಕರ್ ಪ್ರಸಾದ್ ಅವರಂತಹ ರಾಜಕಾರಣಿಗಳು ನಮ್ಗೆ ಹೆಚ್ಚೆಚ್ಚು ಬೇಕು. ಇಂಥವರಿಂದ ಮಾತ್ರ ರಾಜ್ಯ ದೇಶ ಎರಡು ಉದ್ಧಾರ ಆಗೋದಕ್ಕೆ ಸಾಧ್ಯ. ನನ್ನ ತಮ್ಮ ಅಂತ ಅಂದ್ಕೊಂಡು ನೀವು ನಿಮ್ಮ ಕರ್ತವ್ಯ ಮರಿಬೇಡಿ. ರೂಲ್ಸ್ ಪ್ರಕಾರ ಏನು ಮಾಡಬೇಕು ಅದನ್ನೇ ಮಾಡಿ. ಗಿಲ್ಟಿ ಮಸ್ಟ್ ಬಿ ಪನಿಷ್ಡ್. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು. ತಮ್ಮ ತಪ್ಪು ಮಾಡಿದ್ರು ತಮ್ಮ ಪ್ರಭಾವ ಬಳಸಿ ಬಿಡಿಸ್ಕೊಂಡು ಹೋಗುವಂತಹ ಅವಕಾಶ ಇದ್ರೂ ಸಹ ತಪ್ಪು ಮಾಡಿರೋ ತಮ್ಮಂಗೆ ಬೈದು ಕಾನೂನಿಗೆ ಗೌರವ ಕೊಟ್ಟು ಫೈನ್ ಕಟ್ಟಿ ಬಿಡಿಸ್ಕೊಂಡು ಹೋದ ಕೌನ್ಸಿಲರ್ ತೀರ್ಥಂಕರ್ ಪ್ರಸಾದ್ ಅವರ ಈ ನಡೆ ನಿಜಕ್ಕೂ ಮಾದರಿಯದ್ದಾಗಿದೆ. ಜೀವನ ಈಗ ಅಂಗೈಯಲ್ಲಿದೆ. ಪಬ್ಲಿಕ್ ಆಗೋದಕ್ಕೆ ತುಂಬ ಸಮಯ ಬೇಕಾಗಲ್ಲ. ಈಗಿನ ಕಾಲದಲ್ಲಿ ತಗ್ಗಿ ಬಗ್ಗಿ ನಡೆದ್ರೇನೆ ಮರ್ಯಾದೆ. ಏನಪ್ಪ ಹಾಗೆ ನೋಡ್ತಾ ಇದ್ದೀರಾ? ಅವನೇನೋ ಫೈನ್ ಕಟ್ಟಿ ದೊಡ್ಡವನಾಗ್ಬಿಟ್ಟ, ಆದ್ರೆ ನನ್ನ ಮರ್ಯಾದೆ ಹೋಯ್ತಲ್ಲ. ಕುಡ್ಕ, ದುರ್ಹಂಕಾರಿ ಅಂತ ನನ್ನ ಹೆಸರೆಲ್ಲ ಹಾಳಾಯ್ತು. ಇವ್ನು ಸುಮ್ಮನೆ ಬಿಡ್ಸ್ಕೊಂಡು ಬಂದಿದ್ರೆ ಹೀಗೆಲ್ಲ ಆಗ್ತಿತ್ತಾ? ನೋಡೋ, ನೀನ್ ತಪ್ಪು ಮಾಡಿದ್ ನಿಜ ತಾನೆ? ಹಾಗಂತ ನಾನು ತಪ್ಪು ಮಾಡಿದ್ದೀನಿ ಅಂತ ಇಡೀ ರಾಜ್ಯಕ್ಕೆ ಹೇಳ್ತೀರಾ? ಅಲ್ಲಿ ಹೋಗ್ತಾ ಇರೋದು ಬರೀ ನನ್ನ ಮರ್ಯಾದೆ ಅಲ್ಲ, ನಿಮ್ಮ ಮರ್ಯಾದೆ, ಈ ಮನೆ ಮರ್ಯಾದೆ. ಇವನು ಒಬ್ಬ ಅಣ್ಣ. ಈ ವಿಷಯಕ್ಕೆ ನಾನು ಕ್ಷಮಿಸಲ್ಲ. ನಾನು ಯಾವತ್ತೂ ಕ್ಷಮಿಸಲ್ಲ. ನೋಡಿ, ಈ ವಿಡಿಯೋ ವೈರಲ್ ಆಗ್ತಾ ಇದೆ ಅಂತೆ. ಯಾಕಾಗ್ಬಾರ್ದು? ಇಂಥ ಚಿಕ್ಕ ಚಿಕ್ಕ ವಿಚಾರಗಳೇ ಜನರಿಗೆ ಇಷ್ಟ ಆಗೋದು. ನಮ್ಮ ತೀರ್ಥ ಆದಷ್ಟು ಬೇಗ ಬಹಳ ಎತ್ತರಕ್ಕೆ ಇರ್ತಾರೆ. ಅಪ್ಪ ತುಂಬಾ ಲೇಟ್ ಆಗೋಯ್ತಾ? ಬೇಗ ಬಿಸಿ ಬಿಸಿ ಅಡ್ಗೆ ಮಾಡ್ತೀನಿ. ಅಕ್ಕ, ಅಡ್ಗೆ ರೆಡಿ. ನಿನ್ ಕೈ ತೊಳ್ಕೊಂಬ, ನಾನು ಊಟಕ್ಕೆ ಬಡಿಸ್ತೀನಿ. ಯಾರು ಅಡ್ಗೆ ಮಾಡಿದ್ದು? ನಾನೇ ಅಕ್ಕ. ನೀನ್ ಯಾಕೆ ಅಡ್ಗೆ ಮಾಡಕ್ ಹೋದೆ? ನನ್ ಬಂದ್ ಮಾಡ್ತಿರ್ಲಿಲ್ವಾ? ತುಂಬಾ ಲೇಟಾಗಿ ಬಂದ್ಬಿಟ್ನಾ? ಹಶ್ವಾಗಿತ್ತೇನೆ. ಅಲ್ಲ ಕಣೆ ರಾಜೆ, ಪರೀಕ್ಷೆ ಹತ್ರ ಬರ್ತಿದೆ ಅಂದೆ ತಾನೆ. ನೀನ್ ಈ ಕೆಲ್ಸ ಆ ಕೆಲ್ಸ ಅಂತ ಮಾಡ್ಕೊಂಡು ಸಮಯ ಹಾಳು ಮಾಡ್ಕೊಳ್ಳೋದ್ ಬದಲು ಚೆನ್ನಾಗಿ ಓದ್ಕೊಳಕ್ಕಾಗಲ್ವಾ? ಅಕ್ಕ, ನೀನ್ ಹೋಗಿ ಕೈ ತೊಳ್ಕೊಂಬ, ನಾನು ಊಟಕ್ಕೆ ಬಡಿಸ್ತೀನಿ. ನಾನೇನೋ ಕೇಳ್ತಿದ್ರೆ ನೀನೇನೋ ಹೇಳ್ತಿದ್ಯಲ್ಲ. ಇನ್ನೇನ್ ಪರೀಕ್ಷೆ ಬಿಡಕ್ಕ, ನನಗೂ ಓದಿ ಓದಿ ಸಾಕಾಗೋಯ್ತು. ಎಷ್ಟು ಓದಿದ್ರು ಅಷ್ಟೇ. ವರ್ಷಕ್ಕೆ 1000 ಜನ ಡಿಗ್ರಿ ಪಾಸ್ ಮಾಡ್ತಾರೆ. ಎಲ್ರಿಗೂ ಕೆಲಸ ಸಿಗುತ್ತಾ ಹೇಳು? ಸಾಕ್ ಸುಮ್ನಿರೆ. ಯಾಕೆ ಹೀಗ್ ಮಾತಾಡ್ತಿದ್ಯಾ? ಬರೀ ಪಾಸ್ ಆಗ್ಬೇಕು ಅಂತ ಹೋದವ್ರಿಗೆ ಪಾಸ್ ಆದ್ರೆ ಅಷ್ಟೇ ಸಾಕಾಗಿರುತ್ತೆ. ಆದ್ರೆ ಕನ್ಸ್ ಕಟ್ಕೊಂಡು ಅದನ್ನ ನನ್ಸ್ ಮಾಡ್ಬೇಕು ಅಂತ ಹೋದವರು ಸಾಧನೆ ಮಾಡ್ತಾರೆ. ಆ ಸಾಧನೆ ನೀನ್ ಮಾಡ್ತೀಯ ಅಂತ ನಾನು ನಂಬ್ಕೊಂಡಿದ್ದೀನಿ. ಇನ್ಮೇಲೆ ತಮಾಷೆಗೂ ಆತರ ಮಾತಾಡ್ಬೇಡ. ಅಕ್ಕ, ಇನ್ಮೇಲಿಂದ ನಾನು ಓದಲ್ಲ. ರಾಜಿ, ದಯವಿಟ್ಟು ಹಾಗೆ ಹೇಳ್ಬೇಡ ಕಣೆ. ಈಗಾಗ್ಲೇ ನಂದೊಂದು ಕನ್ಸು ಕರ್ಗೋಗಿದೆ. ನಿನ್ನೆಲೆ ನಂಬಿಕೆ ಇಟ್ಕೊಂಡಿದ್ದೀನಿ. ನೀನು ಅದನ್ನ ಹಾಳು ಮಾಡ್ಬೇಡ. ಅರ್ಥ ಮಾಡ್ಕೊಳಕ್ಕ, ಹೆಚ್ಚಿಗೆ ಓದಷ್ಟು ಖರ್ಚು ಹೆಚ್ಚುತ್ತಾನೆ ಹೋಗುತ್ತೆ. ಓದ್ ನಮ್ಮಂತವ್ರಿಗಲ್ಲ. ರಾಜಿ, ನೀನ್ ಯಾಕೆ ಹೀಗೆ ಹೇಳ್ತಿದ್ಯ ಅಂತ ನನ್ಗೆ ಗೊತ್ತಾಯ್ತು. ನಾಳೆ ಕಾಲೇಜ್ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ತಾನೆ. ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ನಾನ್ ನೋಡ್ಕೋತೀನಿ ಕಣೆ, ನಾನು ಏನೋ ಒಂದು ಮಾಡ್ತೀನಿ. ನೋಡ್ ರಾಜಿ, ನೀನು ಓದೋದ್ರ ಕಡೆ ಮಾತ್ರ ಗಮನ ಕೊಡು. ಮಿಕ್ಕಿದನ್ನೆಲ್ಲ ನನಗ್ ಬಿಟ್ಬಿಡೆ. ನೀನು ಸುಮ್ಮನೆ ಕೂರಲ್ಲ. ದುಡ್ಗೋಸ್ಕರ ಸುತ್ತಾಡ್ಕೊಂಡು ಲೇಟಾಗಿ ಬಂದಿದ್ಯಾ. ನಿನ್ಗೆಲ್ಲೂ ದುಡ್ಡು ಹುಟ್ಟಿಲ್ಲ ಅಂತ ನನಗೆ ಗೊತ್ತಕ್ಕ. ಅದಕ್ಕೆ ಇನ್ಮೇಲೆ ನಾನು ನಿನ್ನ ಜೊತೆ ಕೆಲ್ಸಕ್ಕೆ ಬಂದ್ಬಿಡ್ತೀನಿ. ಏನೇ ಮಾತಾಡ್ತಿದ್ಯಾ? ನೀನ್ ಹೂ ಮಾರ್ಲಿ ಅಂತ ನಾನು ನಿನ್ನ ಇಷ್ಟು ಓದಿಸ್ತಿರೋದು, ಇಷ್ಟು ಕಷ್ಟಪಟ್ಟು ಬೆಳೆಸ್ತಿರೋದು.
ಓದ್ ಬಿಟ್ಬಿಟ್ಟು ಕೆಲ್ಸಕ್ಕೆ ಬರ್ತಾಳಂತೆ ಕೆಲ್ಸಕ್ಕೆ. ಸುಮ್ನೆ ಸುಮ್ನು ಸುಬಿ ಇಷ್ಟಕ್ಕೆಲ್ಲ ಯಾಕವ ಸಿಟ್ಟು ಮಾಡ್ಕೊಂಡು? ಸಿಟ್ಟಲ್ಲಪ್ಪ, ದುಃಖ, ಅಳು ಬರ್ತಾ ಇದೆ. ನೋಡಪ್ಪ ಅವಳು ಹೇಗ್ ಮಾತಾಡ್ತಾಳ ಅಂತ. ನಾನು ಯಾವತ್ತಾದ್ರೂ ನಿಮ್ ಮೇಲೆ ಕಮ್ಮಿ ಮಾಡಿದೀನ? ನಾಳೆ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ, ಆದ್ರೆ ಓದಿಸ್ತೀನಿ ಅಂತ ಹೇಳ್ತಿದ್ದೀನಲ್ವಾ, ಯಾಕೆ ಅದನ್ನ ಅರ್ಥ ಮಾಡ್ಕೋತಿಲ್ಲ ಅವಳು? ಓದೋದ್ ಬಿಟ್ಟು ದುಡಿತಾಳೆ. ಅಲ್ಲಪ್ಪ, ಅವಳಾಗ್ ಮಾಡಿದ್ರೆ ನಾನು ಬದುಕಿದ್ದು ಸತ್ತಂಗಲ್ವಾ? ಅಯ್ಯೋ ಸುಮಿ, ಇಷ್ಟಕ್ಕೆಲ್ಲ ಹಂಗೆ ಮಾತಾಡ್ತಾರೇನವ? ಅವಳು ಓದ್ತಾಳೆ, ತುಂಬ ಜಾಣೆ ಅವಳು ಕಣವ. ಓದಬೇಕು ಅಂತ ಆಸೆನೂ ಅದೇ ಅವಳಿಗೆ. ಆದರೆ ಅಕ್ಕಂಗೆ ಕಷ್ಟ ಕೊಡಬಾರ್ದು ಅಂತ ಹಂಗೆ ಮಾತಾಡೋ ಅಷ್ಟೇ ಕಣವ. ನನಗೆ ಕಷ್ಟ ಇಲ್ಲಪ್ಪ, ಯಾಕೆ ಎಲ್ರೂ ಆಗ ಅನ್ಕೊಳ್ತೀರಾ? ಸುಮಿ, ಅನ್ನ ಆರೋಯ್ತದೆ, ತಾಳವು. ನಂಗೆ ಬೇಡಪ್ಪ. ನನ್ನ ಮುದ್ದು ಮಗಳಲ್ವಾ ನೀನು, ಹಠ ಮಾಡಬಾರ್ದು. ಅನ್ನವ ಅನ್ನು ಮಗಳೇ. ನೀನೇನು ಸುಮ್ಮನೆ ನಿಂತ್ಕೊಂಡಿದ್ಯಾ? ಹೋಗಿ ತಪ್ಪಾಯಿತು ಅಂತ ಹೇಳು. ನಾನು ಹೇಳಿಲ್ವಾ ಅಕ್ಕ ಕೋಪ ಮಾಡ್ಕೋತಾಳೆ, ಹಾಗೆಲ್ಲ ಹೇಳಬೇಡ ಅಂತ. ಹೋಗು. ಸಾರಿ ಅಕ್ಕ. ನೋವಾಯ್ತೇನೆ? ನೀನ್ ನನ್ಗೆ ಹೊಡೆದಿದ್ ನೋಗಿಂತ ನಾನ್ ನಿನಗ್ ನೋವು ಕೊಟ್ಟೆ ಅಂತ ಅಳು ಬರ್ತಾ ಇದೆ. ಇನ್ಯಾವತ್ತೂ ನಿನಗಾಗಿ ಹೇಳಲ್ಲ.